Welcome to e-learning. Now I am going to show the procedure which we have to follow while solving regression equation problems, especially when we are going to calculate regression coefficients x on y and regression coefficient y on x and regression lines or equations x on y and y on x. First, let us see the problem. From the following data, calculate two regression coefficients, two regression equations. So, data they have given. Here data is about height of mother is in inches and height of daughter is in inches. So, based on these two data, these two variables data, what we have to do? We have to calculate two regression coefficients and two regression equations. ಸೊ ರಿಗ್ರೆಷನ್ ಈಕ್ವೇಷನ್ಸ್ ಅನ್ನ ಮತ್ತೆ ಟೂ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ನ ಸಾಲ್ವ್ ಮಾಡಬೇಕು ಅಂದ್ರೆ ನಾವು ಮೊದಲು ಏನ್ ಮಾಡಬೇಕು, ಫಾರ್ಮುಲಾವನ್ನ ನೆನ್ಪಿಟ್ಕೋಬೇಕು. ಫಾರ್ಮುಲಾವನ್ನ ಹೇಗೆ ನೆನ್ಪಿಟ್ಕೊಳ್ಬೇಕು ಅನ್ನೋದಕ್ಕೆ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ರಿಗ್ರೆಷನ್ ಫಾರ್ಮುಲಾಸ್ ಅಂತ. ಅದನ್ನ ಒಮ್ಮೆ ನೋಡ್ಕೊಳ್ಳಿ. ಅದನ್ನ ನೋಡಿದ್ರೆ ನಿಮ್ಗೆ ಯಾವತ್ತೂ ನೀವು ರಿಗ್ರೆಷನ್ ಫಾರ್ಮುಲಾನ ಮರೆಯಲ್ಲ, ಈಸಿಯಾಗಿ ನೆನ್ಪಿಟ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಈಗ ಇದನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಇಲ್ಲಿ ಎರಡು ಸ್ಟೇಜಸ್ ಇದೆ. ಯಾವ್ದೆರಡು? ಫಸ್ಟ್ ಒನ್, ಟೂ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಟೂ ರಿಗ್ರೆಷನ್ ಈಕ್ವೇಷನ್ಸ್ ಅನ್ನ. ಆಕ್ಚುಲಿ ಟೂ ರಿಗ್ರೆಷನ್ ಈಕ್ವೇಷನ್ಸ್ ಅನ್ನ ನಾವು ಸಾಲ್ವ್ ಮಾಡಬೇಕು ಅಂತಂದ್ರೆ ಅಥವಾ ಕಂಡು ಹಿಡಿಬೇಕು ಅಂತಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೂ ರಿಗ್ರೆಷನ್ ಕೋಎಫಿಷಿಯಂಟ್ಸ್. ಸೊ ಅದು ಕೋಎಫಿಷಿಯಂಟ್ ಅನ್ನೋದಿದೆಯಲ್ಲ, ಟೂ ರಿಗ್ರೆಷನ್ ಲೈನ್ಸ್ ಅಥವಾ ಈಕ್ವೇಷನ್ ಒಂದು ಪಾರ್ಟ್ ಆಗಿದೆ. ಹಾಗಾದ್ರೆ ರಿಗ್ರೆಷನ್ ಈಕ್ವೇಷನ್ ನ ಕಂಡು ಹಿಡಿಯಕ್ಕೆ ಅಥವಾ ರಿಗ್ರೆಷನ್ ಕೋಎಫಿಷಿಯಂಟ್ ಗೆ ಫಾರ್ಮುಲಾ ಯಾವುದು? Now I am actually showing the method or the procedure which we have to follow when we are following assumed mean method. Note down, it is assumed mean method. Okay. So the formula, first let me to note down the formula. Regression equation x on y and another one is regression equation y on x. ಸೊ ಯಾಕೆ ನಾನು ಮೊದಲೇ ಫಾರ್ಮುಲಾವನ್ನ ರೀಕಾಲ್ ಮಾಡ್ಕೊಳ್ಳಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದ್ಸಲ ನೀವು ಫಾರ್ಮುಲಾವನ್ನ ರೀಕಾಲ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಡಾಟಾ ಬೇಕಾಗತ್ತೆ ಫಾರ್ಮುಲಾಕ್ಕೆ ಅನ್ನೋದು ಗೊತ್ತಾಗುತ್ತೆ. ಸೊ ದಟ್ ಟೇಬಲ್ ಅನ್ನ ಪ್ರಿಪೇರ್ ಮಾಡುವಾಗ ಯಾವ ಕಾಲಮ್ಸ್ ಬೇಕು, ಯಾವ್ದನ್ನ ಸಮ್ ಮಾಡ್ಬೇಕು ಅಂದ್ರೆ ಟೋಟಲ್ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು ಅಂತ ನೀವು ಈಸಿಯಾಗಿ ಡಿಸಿಷನ್ ತಗೋಬಹುದು. ಹಾಗೆ ಡಿಸಿಷನ್ ತಗೊಳ್ಳೋದ್ರಿಂದ ಯು ಕ್ಯಾನ್ ಅವಾಯ್ಡ್ ಅನ್ನೆಸರಿ ಟೈಮ್ ಇನ್ ಕ್ಯಾಲ್ಕುಲೇಟಿಂಗ್ ಅನ್ವಾಂಟೆಡ್ ಡಾಟಾ. ಓಕೆ, ಸೊ ಇಲ್ಲಿ ಫಾರ್ಮುಲಾ ಏನು? ರಿಗ್ರೆಷನ್ ಈಕ್ವೇಶನ್ ಎಕ್ಸ್ ಆನ್ ವೈ ಗೆ ವೆನ್ ವಿ ಆರ್ ಫಾಲೋವಿಂಗ್ ಅಸ್ಯೂಮ್ಡ್ ಮೀನ್ ಮೆಥಡ್, ದ ಫಾರ್ಮುಲಾ ಈಸ್ ಎಕ್ಸ್ ಮೈನಸ್ ಎಕ್ಸ್ ಮೀನ್ is equal to bxy. So here bxy because x on y, right? So bxy into y minus y mean. This is the formula. So here that this one bxy. So this is nothing but coefficient of x on y. Regression coefficient of x on y. Next, regression equation y on x ಅನ್ನು ನೋಡೋದಾದ್ರೆ y minus y mean is equal to here we have taken bxy. Here what we have to take, because here we are writing the equation of regression equation y on x. So byx into x minus x mean. So this formula we have to use. Here to calculate bxy, let me to write that to bxy is equal to ಫಾರ್ಮುಲಾ ಯಾವ್ದಾರ ಯೂಸ್ ಮಾಡಬೇಕು, ಈಸಿಯಾಗಿ ನೀವು ನೆನ್ಪಿಟ್ಕೋಬಹುದು ನೋಡಿ. ಫಾರ್ಮುಲಾ n ಸಮ್ ಆಫ್ dx dy ಮೈನಸ್ ಸಮ್ ಆಫ್ dx ಇಂಟು ಸಮ್ ಆಫ್ dy ಡಿವೈಡೆಡ್ ಬೈ n sum of dy square minus sum of dy whole square. This is the formula which we can use to calculate bxy. Then byx, this is nothing but regression coefficient y on x. byx is equal to n
sum of dx dy minus sum of dx into sum of dy divided by n sum of dx square minus sum of dx whole ಸ್ಕ್ವೇರ್. ನೋಡಿ, ನಾನು ಹೇಗೆ ಇಷ್ಟು ಅಂದ್ರೆ ಒಂದ್ ಸ್ವಲ್ಪನೂ ತಪ್ಪಿಲ್ದಿದ್ದಂತೆ ಅಥವಾ ತೊಂದರೆ ಆಗ್ತಿದ್ದಂಗೆ ಪ್ರಾಬ್ಲಮ್ ಬರೀತೀನಿ ಅಂತಂದ್ರೆ ಟ್ರಿಕ್ ನನಗೆ ಗೊತ್ತು. ಆ ಟ್ರಿಕ್ ಯಾವುದು ಅಂತ ನೋಡ್ಬೇಕು ಅಂತಂದ್ರೆ ಒಂದ್ಸಲ ರಿಗ್ರೆಷನ್ ಫಾರ್ಮುಲಾಸ್ ಅನ್ನೋ ವಿಡಿಯೋನ ನೋಡ್ಕೊಂಡು ಬನ್ನಿ. ಆಗ ನೋಡಿ ಆದ್ಮೇಲೆ ನೀವು ಫಾರ್ಮುಲಾಸ್ ಅನ್ನ ಮರೆಯಲ್ಲ, ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡು ಬರ್ಕೊಳಕ್ ಆಗತ್ತೆ. ಓಕೆ, ನಾವೀಗ ಏನ್ ಮಾಡ್ಬೇಕು, ಫಸ್ಟ್ ಅಲ್ಲಿ ಕೇಳಿದ್ ಯಾವುದು, ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಅನ್ನ ಕೇಳಿದ್ದಾರೆ. 2 ರಿಗ್ರೆಷನ್ ಕೋಎಫಿಷಿಯಂಟ್ಸ್, ನೆಕ್ಸ್ಟ್ 2 ರಿಗ್ರೆಷನ್ ಈಕ್ವೇಶನ್ಸ್. ಸೊ ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತಂದ್ರೆ ಯಾವ್ಯಾವ ವ್ಯಾಲ್ಯೂಸ್ ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ವಾ. ಫಸ್ಟ್ ಇಂದ ನೋಡ್ತಾ ಬನ್ನಿ, ಯಾವ್ದಾವ್ದು ಬೇಕು. ಇಲ್ಲಿ ಎಕ್ಸ್ ಮೀನ್ ಬೇಕು ಅಲ್ವಾ, ಎಕ್ಸ್ ಮೀನ್ ಬೇಕು. ನೆಕ್ಸ್ಟ್ ಇನ್ಯಾವುದು ಬಿ ಎಕ್ಸ್ ವೈ ಬೇಕು, ಅದು ಬಿ ಎಕ್ಸ್ ವೈ ಇಲ್ಲಿ ತಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಯಾವ್ದು ಬೇಕು, ವೈ ಮೀನ್ ಬೇಕು. ಇಲ್ಲೂ ಕೂಡ ಎಕ್ಸ್ ಮೀನ್ ವೈ ಮೀನ್ ಬೇಕು. ಬಿ ವೈ ಎಕ್ಸ್ ಬೇಕು, ಬಿ ವೈ ಎಕ್ಸ್ ಗೆ ಇಲ್ಲಿದೆ. ಓಕೆ, ಈ ಬಿ ಎಕ್ಸ್ ವೈ ಅಥವಾ ಬಿ ವೈ ಎಕ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಕ್ಕೆ ಏನೇನ್ ಬೇಕು, ಸಮ್ ಆಫ್ ಡಿ ಎಕ್ಸ್ ಡಿ ವೈ ಬೇಕು, ಸಮ್ ಆಫ್ ಡಿ ಎಕ್ಸ್ and we need sum of dy and sum of dy square, sum of dx square. So we have to calculate x mean, y mean, sum of dx dy, sum of dx, sum of dy, sum of dy square, sum of dx square. In all these cases, x is equal to x minus x mean and y in all the here dy square dy. Okay, y is equal to y minus y mean. So ಫಸ್ಟ್ ಏನ್ ಮಾಡಬೇಕು, ನಾವು ಇವೆಲ್ಲವನ್ನ ಕ್ಯಾಲ್ಕುಲೇಷನ್ ಗೆ ಮೊದಲು ಒಂದು ಟೇಬಲ್ ಅನ್ನ ಪ್ರಿಪೇರ್ ಮಾಡಬೇಕು. ಟೇಬಲ್ ಅಲ್ಲಿ ಯಾವ ಕಾಲಮ್ ಇರಬೇಕು, ನಮ್ಗೆ ಯಾವ ಬೇಕು, ಎಕ್ಸ್ ಮೀನ್ ಮತ್ತೆ ವೈ ಮೀನ್ ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಸಮ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ಸಮ್ ಆಫ್ ವೈ ಡಿವೈಡೆಡ್ ಬೈ ಎನ್. ಸೊ ಮತ್ತೆ ಎಕ್ಸ್ ಅಂಡ್ ವೈ ಕಾಲಮ್ ಇದ್ರೆ ಸಾಕು ಅಲ್ವಾ. ಎಕ್ಸ್ ಅಂಡ್ ವೈ ಕಾಲಮ್ ಎಲ್ಲಿ ಸಿಗುತ್ತೆ, ಪ್ರಾಬ್ಲಮ್ ಅಲ್ಲೇ ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಏನನ್ನ ಕೊಟ್ಟಿದಾರೋ ಅದನ್ನ ಬರ್ಕೊಂಡ್ರೆ ಎಕ್ಸ್ ವೈ ಕಾಲಮ್ ಆಯ್ತು, ಎಕ್ಸ್ ಅಂಡ್ ವೈ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಸಮ್ ಆಫ್ ಡಿ ಎಕ್ಸ್ ಡಿ ವೈ, ಸಮ್ ಆಫ್ ಡಿ ಎಕ್ಸ್, ಸಮ್ ಆಫ್ ಡಿ ವೈ, ಸಮ್ ಆಫ್ ಡಿ ವೈ ಸ್ಕ್ವೇರ್, ಸಮ್ ಆಫ್ ಡಿ ಎಕ್ಸ್ ಸ್ಕ್ವೇರ್. ಇವಿಷ್ಟು ಬೇಕು ಅಲ್ವಾ. ಅದಕ್ಕೆ ಏನ್ ಮಾಡ್ಕೋಬೇಕು, ಎಕ್ಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಎಕ್ಸ್ ಕಾಲಮ್ ಬೇಕು, ವೈ ಕಾಲಮ್ ಬೇಕು. ಎಕ್ಸ್ ಗೆ ಎಕ್ಸ್ ಮೈನಸ್ ಎಕ್ಸ್ ಮೀನ್, ವೈ ಗೆ ವೈ ಮೈನಸ್ ವೈ ಮೀನ್. ಇನ್ ದಿಸ್ ಕೇಸ್, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನಾನು ಏನ್ ಹೇಳಿದೀನಿ, ಅಸ್ಯೂಮ್ಡ್ ಮೀನ್ ಅನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿದೀನಿ ಅಲ್ವಾ. ಅದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಎಕ್ಸ್ ಅನ್ನ ಎಕ್ಸ್ ವೈ ಕ್ಯಾಲ್ಕುಲೇಷನ್ ಆದ್ಮೇಲೆ ಏನ್ ಮಾಡೋಣ, ಡಿ ಎಕ್ಸ್ ಡಿ ವೈ ಅಂಡ್ ಡಿ ವೈ ಸ್ಕ್ವೇರ್ ಇವೆಲ್ಲವನ್ನು ನೀವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಸೊ ಹಿಯರ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡೋಣ, ಟೇಬಲ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಓಕೆ, ಟೇಬಲ್ ಅಲ್ಲಿ ಫಸ್ಟ್ ಕಾಲಮ್ ನಾನು ಹೇಳಿದ್ರೆ ಯಾವ್ದು ಬೇಕಿತ್ತು, x y x y x square y square and sum of x y ಬೇಕಿತ್ತು ಅಲ್ವಾ, x into y. ಫಸ್ಟ್ ಏನ್ ಮಾಡೋಣ, let us record the observations or data what we have in the problem as it is in x and y columns. Later, let us calculate x, y, x square, y square and x into y. Okay. So first 65 and 66, 67, again 67, 68, 69, 71, 73 and y 67, 68, 64, 68, 72, 70, 69, 70.
So here height of mother we assumed as x variable and height of daughter we assumed as y variable. Okay. So ಇಲ್ಲಿ ನಮ್ಗೆ ಏನ್ ಬೇಕು, ಟೋಟಲ್ ಆಫ್ ಎಕ್ಸ್ ಅಂಡ್ ವೈ ಬೇಕು ಅಲ್ವಾ, ಯಾಕೆ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಇದೆ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಕ್ಸ್ ಮೀನ್, ಅದಕ್ಕಾಗಿ ಟೋಟಲ್ ಬೇಕು. ಸೊ ಫಸ್ಟ್ ಏನ್ ಮಾಡೋಣ, ಟೋಟಲ್ ಅನ್ನ ಮಾಡಿಟ್ಕೊಳ್ಳೋಣ. 65 ಪ್ಲಸ್ 66 ಪ್ಲಸ್ 67 ಪ್ಲಸ್ 67 ಪ್ಲಸ್ 68 ಪ್ಲಸ್ 69 ಪ್ಲಸ್ 71 ಪ್ಲಸ್ 73 is equal to 546. Okay. Next 67 plus 68 plus 64 plus 68 plus 72 plus 70 plus 69 plus 70 is equal to, wrongly I pressed 0. So 67 plus 68, 64, 68, 72, 70, 69, 70 is equal to 548. Now, how to calculate x mean and y mean? To calculate x mean and y mean, x mean is equal to sum of x by n. So, sum of x 546. 546 divided by n number of observation 1, 2, 3, 4, 5, 6, 7, 8 divided by 8 is equal to x mean is equal to value 546 divided by 8 is equal to 68.25 and y mean is equal to sum of y divided by n. Sum of y 548 divided by 8. So y mean is equal to 548 divided by 8 is equal to 68.5. So we have calculated x mean and y mean. So in both the cases we have fractional values. Whole number illa, fraction value bandide. So whole number ididre ಏನು ಮಾಡಬಹುದಿತ್ತು, actual mean method ಫಾಲೋ ಮಾಡಿದ್ರು ಏನು ತೊಂದರೆ ಇರಲಿಲ್ಲ. ಬಟ್ ಇಲ್ಲಿ ಏನಾಗಿದೆ, ಫ್ರಾಕ್ಷನಲ್ ವ್ಯಾಲ್ಯೂ ಇದ್ದಿದ್ರಿಂದ ಇದನ್ನು ನಾವು ಫಾಲೋ ಮಾಡಬಹುದು, ತಪ್ಪೇನೂ ಆಗಲ್ಲ. ಬಟ್ ಏನಾಗುತ್ತೆ, ಕ್ಯಾಲ್ಕುಲೇಷನ್ ಇದೆಯಲ್ಲ ತುಂಬಾನೇ ಅದು ನಮಗೆ ಡಿಫಿಕಲ್ಟ್ ಆಗುತ್ತೆ. ಪ್ರತಿಯೊಂದರಲ್ಲೂ ಫ್ರಾಕ್ಷನ್ ವ್ಯಾಲ್ಯೂ ಅಂತಂದ್ರೆ 4 ಡಿಜಿಟ್ಸ್ ತಗೋಬೇಕಾಗತ್ತಲ್ಲ, 1, 2, 3, 4 ಅದು, ಮತ್ತೆ ಅದರ ಸ್ಕ್ವೇರ್ ಕ್ಯಾಲ್ಕುಲೇಷನ್ಸ್ ಕಷ್ಟ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ನಾವು ಅಸ್ಯೂಮ್ಡ್ ಮೀನ್ ಮೆಥಡ್ ಅನ್ನ ಫಾಲೋ ಮಾಡ್ಬೋದು. ಅಸ್ಯೂಮ್ಡ್ ಮೀನ್ ಮೆಥಡ್ ನ ಫಾಲೋ ಮಾಡುವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಈ ಒಂದು ಎಕ್ಸ್ ವೇರಿಯಬಲ್ ಡಾಟಾದಲ್ಲಿ ಮತ್ತೆ ವಾಯ್ ಅಬ್ಸರ್ವೇಷನ್ ಗಳಲ್ಲಿ ಒಂದೊಂದು ನಂಬರ್ನ ನೀವು ಆಲ್ರೆಡಿ ಕೋರಿಲೇಷನ್ ಕಲ್ತಿದ್ರಿಂದ ನಿಮ್ಗೆ ಗೊತ್ತು ಅಸ್ಯೂಮ್ಡ್ ಮೀನ್ ಅಂತಂದ್ರೆ ಏನು. ನಾನು ಇಲ್ಲಿ 67 ಅನ್ನ ಎ ಅಂತ ಅನ್ಕೋತೀನಿ, ಇಲ್ಲಿ 68 ಅನ್ನ ಎ ಅಂತ ಅನ್ಕೋತೀನಿ. ಸೊ ಎಕ್ಸ್ ಅಂದ್ರೆ ಅಥವಾ ಇದನ್ನ ನಾನು ಅಸ್ಯೂಮ್ಡ್ ಮೀನ್ ಆದ್ರಿಂದ dx dy dx ಸ್ಕ್ವೇರ್ dy ಸ್ಕ್ವೇರ್ dx dy. ಯಾಕಾಗಿ ನಾನು ಡಿವಿಯೇಷನ್ ತಗೊಂಡಿದ್ದು ಅಸ್ಯೂಮ್ಡ್ ಮೀನ್ ಅಲ್ವಾ, ಓನ್ಲಿ ಎಕ್ಸ್ ಆಗಲ್ಲ, ಡಿವಿಯೇಷನ್ ಫ್ರಮ್ ದ ಒರಿಜಿನಲ್ ಅಬ್ಸರ್ವೇಷನ್. ಸೊ ಇಲ್ಲಿ 67 ನ ಎ ಅಂತ ತಗೊಂಡೆ. ಹಾಗಾದ್ರೆ dx ಏನಾಗುತ್ತೆ, dx is equal to d here dx. Okay, dx is equal to x minus a. Here dy is equal to y minus a. ಇಲ್ಲಿ a ಎಷ್ಟಿದೆ, 68 ಇದೆ. ನೆಕ್ಸ್ಟ್ ಇಲ್ಲಿ x minus a. ಸೊ x ಅಲ್ಲಿ ನಾವು ಯಾವ್ದನ್ನ ಅಸ್ಯೂಮ್ಡ್ ಮೀನ್ ಆಗಿ ತಗೊಂಡಿದ್ದೀವಿ, ವಿಚ್ ಒನ್ 67. ಸೊ ಇದನ್ನ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಫಸ್ಟ್ 65 minus 67 minus 2 minus 2. Next 66 minus 67 minus 1. 67 minus 67, 67 minus 67, 68 minus 67 plus 1, 69 minus 67 plus 2, 71 minus 67, so 4.
Next 73 minus 67. 3 plus 3, 6. Okay. And here 68, 67. So y values ಗಳಲ್ಲಿ assumed mean ಅನ್ನು ನಾವು assumed value ಅನ್ನು calculate ಡಿಡಕ್ಟ್ ಮಾಡ್ತಾ ಹೋಗಬೇಕು. 67 minus 68 minus 1, 68 minus 68 0, 64 minus 68 minus 4, here 0, here 68 and 72, 4 plus 4. Next 70 minus 68 plus 2, 69 minus 68 plus 1, 70 minus 68 plus 2. ಸೊ ನಮ್ಗೆ ಇಲ್ಲಿ dx dy ಟೋಟಲ್ ಬೇಡ. ಯಾಕೆ ಬೇಡ? ಇಲ್ಲಿ dx ಮತ್ತೆ dx dy ಟೋಟಲ್ ಬೇಕು, ಇದ್ರದ್ದು ಬೇಕಾಗಲ್ಲ ನಮ್ಗೆ. ಯಾಕೆಂದ್ರೆ ಸಮ್ ಆಫ್ dx ಸಮ್ ಆಫ್ dy ಇದೆ ಅಲ್ವಾ. ಸೊ dx dy ಟೋಟಲ್ ಆಮೇಲೆ ಮಾಡ್ಕೊಳ್ಳೋಣ. dx ಸ್ಕ್ವೇರ್ ಅಂಡ್ dy ಸ್ಕ್ವೇರ್ ಮಾಡ್ಕೊಳ್ಳೋಣ. 2 2s 4, 1 0 0 1 4, here 4 4s are 16, 6 6s are 36. There is 1 0 16 0 16 4 1 4 and dx dy minus 1 minus 1 minus 2 minus minus plus 2 1s are 2 0 and here is also 0 0 4 1s are 4 2 2s are 4 4 1s are 4 6 2s are 12. Next dx dy total ಮಾಡ್ಕೊಳ್ಳೋಣ. 2 plus 4 plus 4 plus 4 plus 12 is equal to 12. Let me check again. 12 plus 12 alva plus 2 is equal to 26. Next 1 plus 16 plus 16 plus 4 plus 1 plus 4 is equal to 42. Next 4 plus 1 plus 1 plus 4 plus 16 plus 36 is equal to 62. Next here 2 plus 1 plus 2 plus 4 minus 4 minus 1 is equal to 4. Is equal to 4. Yes. Here 6 plus 4 plus 2 plus 1 minus 1 minus 2 is equal to 10. Okay. Ivistu data ಸಿಕ್ಕಿದ್ಮೇಲೆ what is this? This is nothing but sum of dx. This one is sum of dy, sum of dx square, sum of dy square, sum of dx dy. Okay. After this ಏನು ಮಾಡೋಣ, ನಾವು ಇಲ್ಲಿ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ ಕೋಎಫಿಷಿಯಂಟ್ಸ್ ಮತ್ತೆ ಈಕ್ವೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಅದಕ್ಕೂ ಮೊದಲು ನಾನು ಟೇಬಲ್ ಅನ್ನ ರಬ್ ಮಾಡ್ತೀನಿ. ಟೇಬಲ್ ಅನ್ನ ಕಂಪ್ಲೀಟ್ ಆಗಿ ರಬ್ ಮಾಡೋಕ್ಕಿಂತ ಮೊದಲು ಏನ್ ಮಾಡ್ತೀನಿ ಅಂತಂದ್ರೆ ಕ್ಯಾಲ್ಕುಲೇಷನ್ ಮಾಡಿದ್ದನ್ನ ರೆಕಾರ್ಡ್ ಮಾಡ್ಕೋತೀನಿ. ಯಾವ್ದ್ಯಾವ್ದು? ಎಕ್ಸ್ ಮೀನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದೆ ಅಲ್ವಾ. ಎಕ್ಸ್ ಮೀನ್ ಇಸ್ ಈಕ್ವಲ್ ಟು ಹಿಯರ್ 68.25. Next y mean is equal to 68.5. Next sum of dx is equal to 10. Sum of dy is equal to 4. Next sum of dx square is equal to 62. Sum of dy square is equal to 42. Then sum of dx dy is equal to 26. So 26, 42, 62, 4, 10, 68.5, 68.25. So ಇವಿಷ್ಟಿದ್ರೆ ನಮಗೆ ನೆಕ್ಸ್ಟ್ ಫರ್ದರ್ ಕ್ಯಾಲ್ಕುಲೇಷನ್ಗೆ ಸಾಕಾಗತ್ತೆ. ನಾನು ಏನು ಮಾಡ್ತೀನಿ ಅಷ್ಟರಲ್ಲಿ ಟೇಬಲ್ ಅನ್ನ ರಬ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಯಾವ್ದು ಮಾಡಬೇಕು?
which step we have to do next? In the problem, they have asked us to calculate regression coefficients and regression equations. So, first, let us calculate regression coefficients, because to calculate regression equations also, we need regression coefficients. So, ಯಾವಾಗಲೂ ನೀವು regression equations ಅಥವಾ regression lines x on y, y on x ಕ್ಯಾಲ್ಕುಲೇಷನ್ ಮಾಡಕ್ ಹೋಗುವಾಗ ಏನ್ ಮಾಡಬೇಕು, ನಿಮಗೆ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ವ್ಯಾಲ್ಯೂಸ್ ಬೇಕಾಗುತ್ತೆ. ಸೊ ಕೇಳಲಿ ಬಿಡ್ಲಿ ಪ್ರಾಬ್ಲಮ್ ಅಲ್ಲಿ ರಿಗ್ರೆಷನ್ ಟು ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಅಂತ ಕೇಳಲಿ ಬಿಡ್ಲಿ, ನೀವೇನ್ ಮಾಡಬೇಕು, ರಿಗ್ರೆಷನ್ ಲೈನ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ನೀವು ರಿಗ್ರೆಷನ್ ಕೋಎಫಿಷಿಯಂಟ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೇಬೇಕಾಗತ್ತೆ. ಓಕೆ, ಎಸ್. ಫಸ್ಟ್ ಬಿ ಎಕ್ಸ್ ವೈ is equal to n. What is the n value? Number of observations ಎಷ್ಟಿತ್ತು? 8 ಇತ್ತು ಅಲ್ವಾ? 8 into sum of dx dy 26 minus sum of dx 10 sum of dy 4 divided by n, again 8 into sum of dy square. Sum of dy square is 42 minus ಸಮ್ ಆಫ್ dy ಹೋಲ್ ಸ್ಕ್ವೇರ್. ನೋಡಿ ಇಲ್ಲಿ ತುಂಬಾ ಕನ್ಫ್ಯೂಸ್ ಮಾಡ್ಕೋತೀರಾ. ಫಸ್ಟ್ ಟರ್ಮ್ ಇಸ್ n ಇಂಟು ಸಮ್ ಆಫ್ dy ಸ್ಕ್ವೇರ್. dy ಸ್ಕ್ವೇರ್ ಇದೆಲ್ಲ ಅಂದ್ರೆ ಟೋಟಲ್ ತಗೋಬೇಕು. ನೆಕ್ಸ್ಟ್ ಇರೋದು ಸಮ್ ಆಫ್ dy ಸ್ಕ್ವೇರ್ ಅಲ್ಲ, ಸಮ್ ಆಫ್ dy ಹೋಲ್ ಸ್ಕ್ವೇರ್. ಅಂದ್ರೆ ಸಮ್ ಆಫ್ dy ಮಾಡಿದ್ದನ್ನ ನೀವು ಬ್ರಾಕೆಟ್ ಅಲ್ಲಿ ಇಟ್ಟು ಸ್ಕ್ವೇರ್ ಮಾಡಬೇಕು. ಸಮ್ ಆಫ್ dy ಎಲ್ಲಿದೆ? ಇಲ್ಲಿದೆ ಅಲ್ವಾ? ಸಮ್ ಆಫ್ dy ಹೋಲ್ ಸ್ಕ್ವೇರ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಬಿ ವೈ ಎಕ್ಸ್ ಅನ್ನು ಕೂಡ ಬರ್ಕೊಂಡ್ಬಿಡ್ತೀನಿ. ಬಿ ವೈ ಎಕ್ಸ್ ಇದೆಯಲ್ಲ, ನೀವು ಒಂದನ್ನೇ ಸೈಡ್ ಬೈ ಸೈಡ್ ಮಾಡಬೇಕು ಅಂತ ಇಲ್ಲ, ಒಂದನ್ನೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಆಮೇಲೆ ಕೂಡ ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ ನಿಮಗೆ ತೋರ್ಸಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎರಡು ಪಕ್ಕ ಮಾಡ್ತಾ ಇದ್ದೀನಿ. ಬಿ ವೈ ಎಕ್ಸ್ ಇಸ್ ಈಕ್ವಲ್ ಟು ಎನ್ 8 ಇಂಟು ಸಮ್ ಆಫ್ ಡಿ ಎಕ್ಸ್ ಡಿ ವೈ, ಇಲ್ಲೂ ಕೂಡ ಅಷ್ಟೇ 26 ಮೈನಸ್ ಇದೇ ಉಳಿಯುತ್ತೆ ನೋಡಿ, ಯಾಕೆ ಇವೆರಡು ಪಾರ್ಟ್ಸ್ ಏನಿದೆ ಅಲ್ವಾ, 10 ಇಂಟು 4 ಡಿವೈಡೆಡ್ ಬೈ 8 ಇಂಟು, ಇಲ್ಲಿ ಡಿಫರೆನ್ಸ್ ಆಗುತ್ತೆ. ಇಲ್ಲಿ ಸಮ್ ಆಫ್ ಡಿ ವೈ ಸ್ಕ್ವೇರ್ ಇದೆ, ಇಲ್ಲಿ ಸಮ್ ಆಫ್ ಡಿ ಎಕ್ಸ್ ಸ್ಕ್ವೇರ್ ಇದೆ. ಸಮ್ ಆಫ್ ಡಿ ಎಕ್ಸ್ ಸ್ಕ್ವೇರ್ ಇಸ್ 62 ಮೈನಸ್ ಸಮ್ ಆಫ್ ಡಿ ಎಕ್ಸ್ ಹೋಲ್ ಸ್ಕ್ವೇರ್ 10 ಹೋಲ್ ಸ್ಕ್ವೇರ್. ಓಕೆ, ರೈಟ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 8 ಇಂಟು 26 into 8 is equal to 208 minus 10 4s are 40 divided by 42 into 8 is equal to 336 minus 4 square 16 here is equal to 208 minus 40 divided by 62 into 8 is equal to 496 minus 10 square, that is 100. Next step is equal to 208 minus 40 is equal to 168 divided by 336 minus 16 is equal to 320. So, B x y is equal to 168 divided by 320 is equal to 0.525. Here, next step, 208, same. So, 168 divided by 496 minus 100, 396. So, byx is equal to 168 divided by 396 is equal to 0.424. Okay, 168 divided by 396 is equal to 0.42424 ಈ ತರ ಬರ್ತಾ ಇದೆ. ಸೊ 0.424 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್, ಓಕೆ, ಸೊ ದಿಸ್ ಅಲ್ಲಿ ನೀವೇನ್ ಬರೀಬಹುದು, 2 ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಅಂತ ಕೇಳಿದಾರಲ್ವಾ.
ನೀವು ಒಂದು ಲಾಸ್ಟ್ ಅಲ್ಲಿ ಇನ್ಫರೆನ್ಸ್ ಬರೀಬಹುದು, ಅಂದ್ರೆ ಎಲ್ಲವನ್ನು ಕ್ಯಾಲ್ಕುಲೇಷನ್ ಆದ್ಮೇಲೆ ಇನ್ಫರೆನ್ಸ್ ಬರೀರಿ. ಇಲ್ಲ ಈ ಹಂತದಲ್ಲೂ ಕೂಡ ನೀವು ರಿಗ್ರೆಷನ್ ಕೋಎಫಿಷಿಯಂಟ್ ಎಕ್ಸ್ ಆನ್ ವೈ ಈಸ್ 0.525, ರಿಗ್ರೆಷನ್ ಕೋಎಫಿಷಿಯಂಟ್ y on x ಈಸ್ 0.424 ಅಂತ ಈ ಹಂತದಲ್ಲೂ ಕೂಡ ನೀವು ಬರ್ಕೋಬಹುದು. ನಾನು ಲಾಸ್ಟ್ ಅಲ್ಲಿ ಬರೆಯೋದನ್ನ ಪ್ರಿಫರ್ ಮಾಡ್ತೀನಿ, ಈಗ ಬರೆಯಲ್ಲ. ನೆಕ್ಸ್ಟ್ ಏನ್ ಮಾಡ್ತೀನಿ, ರಿಗ್ರೆಷನ್ ಇಕ್ವೇಶನ್ ನ ಕ್ಯಾಲ್ಕುಲೇಷನ್ ಮಾಡ್ತೀನಿ. ರಿಗ್ರೆಷನ್ ಇಕ್ವೇಶನ್ x on y ಅಂಡ್ ರಿಗ್ರೆಷನ್ ಇಕ್ವೇಶನ್ y on x. ಸೊ ಅದಕ್ಕೂ ಮೊದಲು ಏನ್ ಮಾಡ್ತೀನಿ, ಇಲ್ಲಿ ನಾನು by(x) is equal to ವ್ಯಾಲ್ಯೂನ ರೆಕಾರ್ಡ್ ಮಾಡ್ಕೋತೀನಿ, ಬೋರ್ಡ್ ಅನ್ನ ರಬ್ ಮಾಡೋದಕ್ಕಾಗಿ 0.424. ನೆಕ್ಸ್ಟ್ ಇಲ್ಲಿ bxy is equal to, ನೀವೇನ್ ಮಾಡ್ಬೋದು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, 0.525. so here 0.424. next let me to clean the board. So now what I have to do here, this formula I have to consider to calculate regression equation x on y and regression equation y on x. X minus x mean. So here x, I don't know, we don't know the value of x, minus x mean value we know, we have calculated 68.25 is equal to, x minus 68.25. okay, x minus x mean is equal to bxy. Here we have calculated, so already I have written formula here, so just I am substituting the value. okay, 0.525. next y minus y mean, y we don't know, but y mean 68.5. next x minus 68.25 is equal to 0.525 into y, 0.525y plus into minus 0.525 into 68.5 is equal to 35.9625 ಇದೆ, 962 ಅನ್ನು ತಗೋತೀವಿ. ನೆಕ್ಸ್ಟ್ x minus 68.25 is equal to, here ಇದನ್ನ ಫರ್ದರ್ ನಾವು ಸಿಂಪ್ಲಿಫೈ ಮಾಡಕ್ಕಾಗಲ್ಲ ಅಲ್ವಾ, ಏನ್ ಮಾಡೋಣ, x is equal to 0.525y minus 35.962. here we have x minus 68.25 minus 68.25 ಏನಾಗುತ್ತೆ plus 68.25. so x is equal to 0.525y minus, here minus 35, it's not minus actually because minus 35.962 plus 68.25, which one is bigger, 68 alva, so plus sign ಬರುತ್ತೆ, ಅದಕ್ಕಾಗಿ 68.25 minus 35.962 is equal to plus 32.288. this one is regression equation x on y. is this clear? next let's calculate regression equation y on x. so let me to draw a line here. first one is y, we don't know the value of y. y mean is nothing but y mean, here I have 68.5 y mean is equal to byx 0.424 into x minus x mean. x we don't know, but x mean we know, 68.25. 68.25. so let us simplify this. y minus 68.5 is equal to 0.424x minus 60, here 68.25
into 0.424 is equal to, so plus minus only, minus 28.938. Next step, y is equal to 0.424x minus 28.938. Here minus 64 comes, plus 68.5. So 68.5 ಇದೆ minus, ಇಲ್ಲಿ ಬಂದೇನಾಗುತ್ತೆ plus 68.5 ಆಯ್ತು. So y is equal to 0.424x, then here plus 68.5 minus 28.938 is equal to 39.562. So this one is regression equation y on x. So at the end of this step, we have calculated two regression coefficients and two regression lines. Next, let's write inference. Here, inference. Inference is regression coefficient x on y. X on y. That is bxy. Y is equal to 0.525 and regression coefficient. Later let's write about equation. Now let us finish inference about two coefficients. Regression coefficient y on x is equal to 0.424. Then regression equation x on y is equal to x on y. X on y do one thing is equal to beda x on y anta arrow mark haki. X is equal to 0.525y plus 32.288, and for the regression equation y on x, y is equal to 0.424x plus 39.562. So ಇಲ್ಲಿವರೆಗೆ ನಾವೇನು ಮಾಡಿದ್ವಿ, ಪರ್ಫೆಕ್ಟ್ ಆಗಿ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ. ಇದು ನಿಮ್ಮ ಫೈಂಡಿಂಗ್ಸ್ ಅಥವಾ ಫೈನಲಿ ಬರೀಬೇಕಾಗುತ್ತೆ. ಓಕೆ, ಸಿ ಲೈಕ್ ದಿಸ್ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಮತ್ತೆ ರಿಗ್ರೆಷನ್ ಈಕ್ವೇಷನ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಾಯ್ತಲ್ಲ. ಸಿಂಪಲ್ ಅಂತಂದ್ರೆ ಫಾರ್ಮುಲಾವನ್ನ ನೆನ್ಪಿಟ್ಕೋಬೇಕು. ಫಾರ್ಮುಲಾವನ್ನ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಟೇಬಲ್ ಅಲ್ಲಿ ಏನೇನನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಫರ್ದರ್ ಫಾರ್ಮುಲಾಗೆ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿಟ್ರೆ ರಿಗ್ರೆಷನ್ ಈಕ್ವೇಷನ್ಸ್ ಅಂಡ್ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಆಯ್ತು. ಇಲ್ಲಿ ನೀವು ಒಂದನ್ನ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದ್ರೆ ರಿಗ್ರೆಷನ್ ಈಕ್ವೇಷನ್. ಸಪೋಸ್ ಈ ಪ್ರಾಬ್ಲಮ್ ಅಲ್ಲೇ ಅವ್ರು ಎರಡನ್ನ ಕೇಳೋದೇ ಬೇಡಿತ್ತು. ಏನ್ ಕೇಳಿದ್ರೆ ಸಾಕಿತ್ತು, ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆನ್ ವೈ ಅಂತ ಕೇಳಿದ್ರು ಕೂಡ ನೀವೇನ್ ಮಾಡ್ಬೇಕಿತ್ತು, ಈ ಬಿ ಎಕ್ಸ್ ವೈ ಮತ್ತೆ ಬಿ ವೈ ಎಕ್ಸ್ ಏನು ನಾವು ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಅಂತ ಕರಿತೀವೋ ಅವೆರಡನ್ನು ಕ್ಯಾಲ್ಕುಲೇಷನ್ ಮಾಡಲೇಬೇಕು. ಬಟ್ ಇಲ್ಲಿ ಸಪರೇಟ್ ಆಗಿ ಕೇಳಿದ್ದಾರೆ. ಕೇಳಿದ್ರಿಂದ ನೀವೇನ್ ಮಾಡ್ಬೇಕು, ಪಾರ್ಟ್ ಬೈ ಪಾರ್ಟ್ ಅಥವಾ ಸ್ಟೆಪ್ ಬೈ ಸ್ಟೆಪ್ ಈ ಪ್ರಾಬ್ಲಮ್ ಅನ್ನ ಈ ರೀತಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಫರ್ದರ್ ಇದೇ ಪ್ರಾಬ್ಲಮ್ ಅಲ್ಲಿ ಇವಿಷ್ಟನ್ನ ಕೊಟ್ಬಿಟ್ಟು ಇನ್ನೇನ್ ಕೇಳ್ಬಹುದು, ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಬೇಸ್ಡ್ ಆನ್ ವೈ ವ್ಯಾಲ್ಯೂ ಕೇಳ್ಬಹುದು, ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ವೈ ಬೇಸ್ಡ್ ಆನ್ ಎಕ್ಸ್ ವ್ಯಾಲ್ಯೂ ಕೇಳ್ಬಹುದು. ಆಗ ಏನ್ ಮಾಡ್ಬೇಕು, ಯಾವಾಗ ನೀವು ಎಕ್ಸ್ ವ್ಯಾಲ್ಯೂನ ಎಸ್ಟಿಮೇಟ್ ಮಾಡ್ತೀರೋ ಆಗ ಈ ಇಕ್ವೇಶನ್ ಉಪಯೋಗಿಸ್ಕೊಂಡು ವೈ ವ್ಯಾಲ್ಯೂ ಏನ್ ಕೊಟ್ಟಿದಾರೋ ಅಲ್ಲಿ ಇಂಟು ಮಾಡ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿರಿ. ವೈ ವ್ಯಾಲ್ಯೂ ಕೇಳಿದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿರ್ತಾರೋ, ಎಕ್ಸ್ ಇಸ್ ಈಕ್ವಲ್ ಟು ಸಪೋಸ್ 60 ಅಥವಾ 70 ಈ ತರ ಕೊಟ್ಟಿದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಹಾಕ್ಬಿಟ್ಟು ನೀವೇನ್ ಮಾಡ್ಬೋದು, ವೈ ವ್ಯಾಲ್ಯೂನ ಕಂಡುಹಿಡಿಬಹುದು. ಈ ರೀತಿಯಾಗಿ ರಿಗ್ರೆಷನ್ ಈಕ್ವೇಶನ್ ಪ್ರಾಬ್ಲಮ್ಗಳನ್ನ ಸಿಂಪಲ್ ಆಗಿ ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡಬಹುದು. ಅರ್ಥ ಆಯ್ತು ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.